ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ತುಂಬ ದಿನ ಆದಮೇಲೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮತ್ತು ಯಾವಾಗ ನಿಮ್ಮ ಜೊತೆ ಮಾತಾಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಕಮೆಂಟ್ಸ್ ಮುಖಾಂತರ ನಾವು ಮಾತಾಡ್ತೀವಲ್ಲ, ಆ ಒಂದು ಫೀಲಿಂಗ್ಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನಾನು. ಇನ್ನು ಇವತ್ತಿಗೆ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿಸಿ ನಾವು ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಅಲ್ಲಿಂದಾನೇ ಇಮಿಡಿಯೇಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಸುಮಾರು ಬಟ್ಟೆ ಬ್ಯಾಗ್ಗಳೆಲ್ಲ ತೊಗೊಂಡೋಗಿದ್ವಲ್ಲ, ಎಲ್ಲ ಮುಗಿಸ್ಕೊಂಡೆಲ್ಲ ತೊಗೊಂಡು ಬಂದ್ವಿ. ಇನ್ನು ಅದನ್ನೆಲ್ಲ ಅರೇಂಜ್ ಮಾಡೋದು, ತೊಳೆಯೋದು, ಬೆಳೆಯೋದು ಇದ್ದಿದೆ. ಇನ್ನು ಅಂದರೆ ಬ್ಯಾಕ್ ಟು ರೊಟೀನ್ ಸ್ಟಾರ್ಟ್ ಆಯಿತು ನಂದು. ಇನ್ನು ಮನೆಗೆ ರೀಚ್ ಆಗ್ತಿದ್ದಂಗೆ ಅಮ್ಮನಿಗೆ ಫೋನ್ ಮಾಡಿ ಬಂದ್ವಿ ಅಂತ ಹೇಳಿದ್ವಿ. ಈ ಸರಿ ಅನೀಶ್ ಕೂಡ ನಮ್ಮ ಮನೆಗೆ ಬಂದ. ಅಂದರೆ ಒಂದು 3 days ಅಷ್ಟೇ, ಜಸ್ಟ್ ಮನೆ ಚೇಂಜ್ ಮಾಡಿದ್ವಲ್ಲ, ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆನೇ ಹಾಗೆ ಬಂದ. ನಾವು ಹೊರಟ್ವಿ. ನಾನು ಇರಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಅನೀಶಿಗೆ ಮನೆ ಎಲ್ಲ ತೋರಿಸ್ತಾ ಇದ್ದೆ. ನಾನು ಕೂಡ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡೇ ಬಂದಿದ್ದೆ. ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ತಾನೇ ಹೊರಗಡೆ ಬಂದೆ. ಒಂಥರ ಫ್ರೆಶ್ ಫೀಲ್ ಆಗ್ತಾಯಿತ್ತು. ಆಮೇಲೆ ಮನೆ ಆ ಫೀಲಿಂಗ್ ಹೇಳೋಕ್ಕಾಗಲ್ಲ. ಮನೆ ತುಂಬ ಧೂಳಾಗಿತ್ತು. ಆದ್ರೂ ಮನೆಯಲ್ಲಿ ಆ ಗಿಡಗಳೇನಾದವು, ನಮ್ಮ ದಿಕ್ಕೇನು ಮಾಡ್ತಾ ಇದೆಯೋ ಅಥವಾ ಮೇಲ್ಗಡೆ ಎಲ್ಲ ನಾನು ಸೊಪ್ಪೆಲ್ಲ ಹಾಕಿದ್ದೆ, ಅದೆಲ್ಲ ಏನಾಯಿತೋ ಅದು ಒಂದಿತ್ತು. ಮತ್ತು ರೋಸ್ಮೆರಿ ಸೂಪರಾಗಿ ಬಂದಿದೆ. ಸ್ವಲ್ಪ ಮಳೆ ಆಯಿತು, ಒಂದು 2-3 ಸಾರಿ ಏನೋ ಮಳೆ ಬಂತು ಅಷ್ಟೇ ಲೈಟಾಗೆ. ನಾವಂತೂ ಸಖತ್ ಸುತ್ತಾಡಿ ಅಲ್ಲಿ ಇಲ್ಲಿ ಬಿಸಿಲಲ್ಲಿ ಚೆನ್ನಾಗಿ ತಿರುಗಿ ಫುಲ್ ಟ್ಯಾನ್ ಆಗಿ ಮುಖ ಎಲ್ಲ ಒಂಥರ ಆಗಿ ಮನೆಗೆ ಬಂದಿದ್ವಿ. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ಮೊದಲೇ ನಾನು ಸ್ಕಿನ್ ಟ್ಯಾನ್ ಆದಾಗ ಅಥವಾ ಏನಾದರೂ ಈ ಥರ ಆದಾಗ ಒಂದು ಮನೆಯಲ್ಲೇ ಹೋಮ್ ಮೇಡ್ ಆಯಿಲ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಬಟ್ ಈ ಸರಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ಒಂದು ಆಯಿಲ್ನ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ನಲ್ಪಮಾದ್ರಿ ಕೀರಾ ತೈಲಮ್ ಅಂತ, ಸಿಕ್ಕಾಪಟ್ಟೆ ಒಳ್ಳೆ ಬೆಸ್ಟ್ ರಿವ್ಯೂ ಇತ್ತು. ಸರಿ ಈ ಸರಿ ಇದನ್ನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ನಾನು ಎಲ್ಲರಿಗೂ ಯೂಸ್ ಮಾಡ್ಬೋದು. ಅಂದರೆ ಮಕ್ಕಳು, ನಾವು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಅಭ್ಯಂಗನ ಸ್ನಾನ ಮಾಡ್ತಾರಲ್ಲ, ಅಂದರೆ ಆಯಿಲ್ ಹಚ್ಚಿ ಸ್ನಾನ ಮಾಡೋದು, ಆವಾಗಲೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಆ ಥರ ಪ್ರಗತಿ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದ್ರು. ನಾನಾದರೂ ಪರವಾಗಿಲ್ಲ, ನನ್ನ ಮಕ್ಳು ಸ್ಕಿನ್ ಅಷ್ಟು ಟ್ಯಾನ್ ಆದರೆ, ಅಂದರೆ ಸ್ವಲ್ಪ ಟ್ಯಾನ್ ಜೊತೆಗೆ ಏನಾಗುತ್ತೆ ಅಂದರೆ ಸ್ಕಿನ್ನಲ್ಲಿ ಸ್ಮಾಲ್ ಪಿಂಪಲ್ ಸ್ಟಾರ್ಟ್ ಆಗುತ್ತೆ, ಸಣ್ಣದು ಮೂಗು ಹತ್ರ ಎಲ್ಲ ಬ್ಲ್ಯಾಕ್ ಹೆಡ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಒಂಥರ ಸ್ಕಿನ್ ಟೆಕ್ಸ್ಚರೇ ಹಾಳಾಗುತ್ತೆ. ಆ ಥರ ಆಗಿಬಿಟ್ಟಿತ್ತು ಪ್ರಗತಿಗೆ. ಸೊ ಹಾಗಾಗಿ ಪ್ರಗತಿ ಸ್ಕಿನ್ ಕೇರ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದೆ. ಅದನ್ನೆಲ್ಲ ಚೆನ್ನಾಗಿ ಹಚ್ಚಿದ್ದೀನಿ. ಅಂದರೆ ಇದೇನಂದರೆ ಸ್ನಾನ ಮಾಡೋಕ್ಕೆ ಮುಂಚೆಗೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಬೇಕು. ನಾನು ಸ್ನಾನ ಎಲ್ಲ ಆದಮೇಲೂ 1 ಡ್ರಾಪ್ ತೊಗೊಂಡು ಜಸ್ಟ್ ಹಾಗೆ ಅಪ್ಲೈ ಮಾಡ್ಕೊಳ್ತೀನಿ, ಕ್ರೀಮ್ ಥರ ಅಷ್ಟೇ ಯೂಸ್ ಮಾಡಿದೆ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬರೋ ತನಕ ಇಬ್ಬರು ಆಟ ಆಡ್ತಾಯಿದ್ರು. ಅನೀಶ್ಗೆ ಹೇಗೆ ಅಂತ ಅಂದರೆ ಜೋರು ಆಟ ಆಡೋ ಮಕ್ಕಳು ಬೇಕು. ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಇದಂಗೆ ಇರ್ತಾರೆ ನೋಡಿ, ಈ ಥರ ಸೈಲೆಂಟ್ ಗೇಮ್ಗಳು ಜಾಸ್ತಿ ಆಡ್ತಾ ಇರ್ತಾರೆ. ಹಾಗೆ ಅವನು ಅವ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ದ. ಇನ್ನು ನಾನು ಐಕ್ಯಾಗೆ ಹೋಗಿದ್ವಿ. ಅಮ್ಮನ್ನ ಐಕ್ಯಾಗೆ ಕರ್ಕೊಂಡು ಹೋಗಬೇಕು ಅಂತ ನಾನು ನಿಮಗೆ ನಾನು ಐಕ್ಯಾಗೆ ಹೋದಾಗ ಹೇಳಿದ್ದೆ. ಹಾಗೆ ಕರ್ಕೊಂಡು ಹೋಗಿ ಅಮ್ಮಂಗೆ ಅದೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ವಿ. ಜಾಸ್ತಿ ಏನು ಬೈ ಮಾಡಲ್ಲ. ಹೋದ್ರೆ ಏನಾಗುತ್ತೆ ಗೊತ್ತಾ, ಮನೆ ಕನ್ಸ್ಟ್ರಕ್ಷನ್ ಆಗಿರೋರಿಗೆ ಆಸೆ ಆಗುತ್ತೆ, ಈ ವಸ್ತು ತರಬೇಕು ಅಲ್ಲ, ಈ ಪ್ಲ್ಯಾನ್ ಮಾಡಬೇಕಾದ್ರೆ ಆಲ್ರೆಡಿ, ಅಥವಾ ಪ್ಲ್ಯಾನ್ ಇರೋರಿಗೆ ಅಥವಾ ಸ್ವಂತ ಮನೆ ಇಲ್ದಲ್ಲೇ ಇರೋರಿಗೆ ಅಲ್ಲಿ ಹೋದಾಗ ಒಂಥರ ನಮ್ಮನೆ ತೊಗೊಳೋದು ಬಿಡು, ಇವಾಗ ಬೇಡ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ನಮಗೂ ಕೂಡ ಹಾಗೆ ಆಯಿತು. ಇನ್ನು ನನ್ನ ಹಸ್ಬೆಂಡ್ ಏನೆಲ್ಲ ತೊಗೊಂಬಂದಿದ್ಯಾ ತೋರಿಸು ಅಂತ ಹೇಳಿದ್ರೆ, ಅದಕ್ಕೆ ಅದನ್ನೆಲ್ಲ ತೆಗೆದ್ಬಿಟ್ಟು ತೋರಿಸ್ತಾ ಇದೆ. ಬಿಡು ಆಮ್ಲ ಜ್ಯೂಸ್ ಮಾಡೋಕ್ಕೆ ಏನಾದ್ರು ಸಣ್ಣ ಪುಟ್ಟ ಬೆಳ್ಳುಳ್ಳಿ ಶುಂಠಿ ಟೀ ಮಾಡ್ತೀವಲ್ಲ, ಅದನ್ನೇ ವಾಟರ್ ಬಾಟ್ಲು ನಿಂಗಲ್ಲ ನನಗೆ ಡೈನಿಂಗ್ ಟೇಬಲ್ ಮೇಲೆ ಚಾಯ 150. ಯಾಕೆ ಕ್ವಾಲಿಟಿ ನೋಡಿ ಹೆಂಗಿದೆ. ಎಲ್ಲ ನಾವು ಜಾಸ್ತಿ ತಗೊಂತೀವಲ್ಲ ಐಟಮ್ ತಗೊಂಡ್ಬೋದು. ಇನ್ನು ಹೇಳಬೇಕಂತಂದರೆ, ನಾನು ಆನ್ಲೈನಲ್ಲಿ ಸುಮಾರು ಪರ್ಚೇಸ್ ಮಾಡ್ತೀನಿ. ಅಂದರೆ ಜಾಸ್ತಿ ನೋಡ್ತಾ ಇರ್ತೀನಿ. ನನಗೆ ಹೋಮ್ ಡೆಕೋರ್ ಇರ್ಬೋದು, ಬ್ಲ್ಯಾಂಕೆಟ್ಟು, ಬೆಡ್ಶೀಟು, ಆಲ್ಮೋಸ್ಟ್ ನಾನು ಏನು ತೊಗೊಂಡ್ರು ಆನ್ಲೈನಲ್ಲಿ ತೊಗೊಳ್ತೀನಿ. ನನಗೆ ಶಾಪ್ಗಿಂತ ಆನ್ಲೈನಲ್ಲಿ ತುಂಬ ಕಂಫರ್ಟಬಲ್, ಕನ್ವೀನಿಯೆಂಟು. ಹಾಗಾಗಿ ಇದರಲ್ಲಿ ಅವೆರಡು ಬಿಟ್ಟರೆ ನಂಗೆ ಐಕ್ಯ ಇಷ್ಟ ಆಯಿತು. ಅಂದರೆ ಕ್ವಾಲಿಟಿ ಮತ್ತು
ಪ್ರೈಸು ಕೂಡ ತುಂಬ ಹೈ ಅಲ್ಲ, ಫರ್ನಿಚರ್ಸ್ ಬಗ್ಗೆ ಹೇಳಲ್ಲ, ಬಟ್ ಹೋಮ್ ಡೆಕೋರಲ್ಲಿ ಓಕೆ ಅನಿಸುತ್ತೆ. ಅಂದರೆ ವರ್ತ್ ಆ ಪ್ರೈಸ್ ಕೊಡ್ಬೋದಾ ಅಂದರೆ ನಿಜವಾಗ್ಲೂ ಕೊಡ್ಬೋದು, ಯಾಕೆಂದರೆ ಕ್ವಾಲಿಟಿ ಹಾಗೆ ಇರುತ್ತೆ. ನೀವು ಆನ್ಲೈನಲ್ಲಿ ತೊಗೊಂಡ್ರೆ ಒಂದು 300-200 ಕಡಿಮೆ ಇರ್ಬೋದು, ಇಲ್ಲ 1000 ಆ ಥರ ಅಂದರೆ ರೇಂಜಲ್ಲಿ. ಆದರೆ ಕ್ವಾಲಿಟಿ ನಿಮಗೆ ಆ ಕ್ವಾಲಿಟಿ ಸಿಗಲ್ಲ ಅಂತ ನನಗನ್ಸುತ್ತೆ. ಸೊ ಇದು ನನ್ನ ಒಪಿನಿಯನ್ನು. ನಿಮ್ಗೆ ಯಾರಿಗಾದರೂ ಹೋಮ್ ಡೆಕೋರ್ ಅಥವಾ ಹೋಮ್ ಆಕ್ಸೆಸರೀಸ್ ಬೇಕಂದರೆ ಖಂಡಿತ ಬೈ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಪ್ರಗತಿಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಪ್ರಗತಿನ ಐಕ್ಯ ಕರ್ಕೊಂಡು ಹೋಗಿದ್ದು. ಪ್ರತಿಯೊಂದು ಇದನ್ನೇ ನೋಡಿ, ಅಂದರೆ ನೆಕ್ಸ್ಟ್ ನಾವೇನಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಮಮ್ಮಿ ಈ ಥರ ಇರಲಿ, ನಿನ್ನ ರೂಮ್ ನಾನು ಈ ಥರ ಪ್ಲಾನ್ ಮಾಡಿದ್ದೀನಿ, ಆ ಥರ ಎಲ್ಲ ಪ್ರಗತಿಗೆ ಏನೇನೋ ಆಸೆ. ಅದೆಲ್ಲ ಮಾತಾಡಿಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು 1 ಡೇ ಸ್ಪೆಂಡ್ ಮಾಡಿ ಬಂದಿದ್ವಿ. ಇನ್ನು ಪ್ರೀತಮ್ಗೆ ಲಾಸ್ಟ್ ಟೈಮ್ ಈ ಮಂಕಿ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸಿರ್ಲಿಲ್ಲ, ಹಾಗಾಗಿ ಅವ್ರ ಡ್ಯಾಡಿಗೆ ಹೇಳಿದೆ ಹೋಗ್ತಾ ಇದ್ದೀವಿ ಅಂತ. ಅದನ್ನು ಕೊಡಿಸ್ಬಿಟ್ಟು ಅಕಸ್ಮಾತ್ ಅವನೇನಾದರೂ ಬೇಕು ಅಂತ ಇಟ್ಕೊಂಡ್ರೆ ಅಂತ ಹೇಳಿದರು, ಹಾಗಾಗಿ ಈ ಮಂಕಿ 1 ಕೊಡಿಸ್ದೆ ಅಷ್ಟೇ. ಪ್ರಗತಿ ಸೆಂಟೆಡ್ ಕ್ಯಾಂಡಲ್ ತೊಗೊಂಡ್ರು, ಮತ್ತೇನೋ ಬೇರೆ ಏನು ಪ್ರಗತಿಗೆ ಇಷ್ಟ ಆಗೋವಂಥದ್ದು ಏನೂ ಇರಲಿಲ್ಲ. ಪ್ರಗತಿ ಟಾಯ್ಸ್ ಎಲ್ಲ ಅಷ್ಟಕ್ಕಷ್ಟೇ ಇಷ್ಟಪಡಲ್ಲ, ಅದಕ್ಕೆ ಪ್ರಗತಿಗೆ ಏನು ತೊಗೊಳ್ಳಿಲ್ಲ. ಜಸ್ಟ್ ಏನು ಬೇಕೋ ಈಗ ಬೇಸಿಕ್ಕಾಗಿ ತೊಗೊಂಡು ಬಂದೆ. ಹೇಳಿದೆ ನೆಕ್ಸ್ಟ್ ಟೈಮ್ ಡ್ಯಾಡಿ ಜೊತೆ ಹೋಗೋಣ, ಅವಾಗ ಬೇಕಾದರೆ ಏನು ಬೇಕಾದರೂ ತೊಗೊಳ್ಳೋಣ ಅಂತೇಳಿ. ಅದನ್ನೆಲ್ಲ ತೊಗೊಂಡು ಇನ್ನು ಮಲ್ಕೊಳ್ಳೋಕೆ ಹೋಗ್ತಾ ಇದ್ವಿ, ಯಾಕೆಂದರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ನನಗೆ. ಮತ್ತಿನ್ನೇನು ಅಂತ ಅಂದರೆ ಪ್ರಗತಿಗೆ ಡ್ಯಾನ್ಸ್ ಕ್ಲಾಸ್ ನೋಡ್ತಾ ಇದ್ದೀವಿ ನಾವು. ಅಂದರೆ ಸುಮ್ಮನೆ ಮನೆ ಹತ್ರ ಅಥವಾ ಸಿಂಪಲ್ಲಾಗಿ ಮಾಡೋಂಥ ಯಾವುದಾದ್ರೂ ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕಂತಲ್ಲ, ಯಾಕೆಂದರೆ ಸುಮಾರಾಗಲೇ 3 ವರ್ಷ 4 ವರ್ಷ ಆಯಿತು, ಒಂದು ಎಕ್ಸಾಮ್ಸ್ ಎಲ್ಲ ಬರೆದಿದ್ದಾರೆ. ಅದಕ್ಕಿಂತ ನೆಕ್ಸ್ಟ್ ಹೈಯರ್ ಸ್ಟೆಪ್ಗೆ ಹೋಗಬೇಕು. ಹಾಗಾಗಿ ಸ್ವಲ್ಪ ನೋಡಿ ಚೆನ್ನಾಗಿರೋ ಅಕಾಡೆಮಿಗೆ ಸೇರಿಸ್ಬೇಕು, ಅಥವಾ ಒಳ್ಳೆ ಡ್ಯಾನ್ಸ್ ಕೋಚ್ ಏನು ಕೊಡ್ತಾರಲ್ಲ ಅಲ್ಲಿಗೆ ಸೇರಿಸ್ಬೇಕು, ಜಾಯಿನ್ ಮಾಡಬೇಕು. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅನ್ನೋಂತಹ ಆಲೋಚನೆಯಲ್ಲಿದ್ದೀವಿ. ಹಾಗಾಗಿ ಸ್ವಲ್ಪ ಅದ್ರದ್ದೆಲ್ಲ ಹುಡ್ಕೋದಿತ್ತು. ಮತ್ತು ಸ್ಕೇಟಿಂಗ್ ತುಂಬ ಮಿಸ್ ಆಯಿತು ಪ್ರಗತಿಗೆ, ಹಾಗಾಗಿ ಇಬ್ರಿಗೂ ಸ್ಕೇಟಿಂಗ್ ಕ್ಲಾಸು ಮಿಸ್ ಮಾಡೋದು ಬೇಡ. ಪೇಮೆಂಟ್ ಎಲ್ಲ ಆಗಿದೆ, ಫೀಸ್ ಕಟ್ತಾನೇ ಇದ್ದೀವಿ. ಸೊ ಹಾಗಾಗಿ ಬೇಗ ಬರಲ್ಲ, ಹಾಗಾಗಿ ಬಂದುಬಿಟ್ವಿ ನಾವು. ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ, ಹೋಗ್ಲಿ ಅಲ್ಲೇನು ಮಾಡ್ತಾರೆ ಸುಮ್ಮನೆ ಅಂತ ಹೇಳಿ. ಇನ್ನು ಬಂದ ತಕ್ಷಣ ಸ್ವಲ್ಪ ಗಿಡಗಳನ್ನೆಲ್ಲ ನೋಡಿದೆ. ಮನೆ ಮೇಲಂತೂ ತುಂಬ ಅಧ್ವಾನ ಆಗ್ಬಿಟ್ಟಿತ್ತು, ಗಿಡ ಎಲ್ಲ ಸತ್ತೋಗ್ಬಿಟ್ಟಿತ್ತು. ಇಷ್ಟುದ್ದ ಬಂದಿತ್ತು ಸೊಪ್ಪೆಲ್ಲ. ವಿತೌಟ್ ಪ್ಲ್ಯಾನ್ ನಾನು ಹಾಕಬಾರ್ದಾಗಿತ್ತು. ಇವಾಗ ಹಾಕಿದರೆ ನಾನು ನೋಡ್ಕೊಳ್ಳೋಕೆ ನಾನು ಇಲ್ಲೇ ಇರ್ತಾ ಇದ್ದೆ. ಅವಾಗ ನಮಗೆ ಸಡನ್ಲಿ ಟ್ರಿಪ್ ಪ್ಲ್ಯಾನ್ ಆಯಿತು. ಮತ್ತು ಸಮ್ಮರ್ ಹಾಲಿಡೇಸ್ ಅಂದಾಗ ನಾವು ಹೊರಗಡೆ ಹೋಗ್ತೀವಿ. ಸೊ ನಾನು ಅಂದ್ಕೊಂಡೆ ಎಲ್ಲೂ ಹೋಗೋದು ಬೇಡ, ಈ ಸರಿ ಇಲ್ಲೇ ಇದ್ಬಿಡೋಣ ಅಂತ. ಅದಕ್ಕೋಸ್ಕರ ಹಾಕ್ತೆ. ನೋಡಿದ್ರೆ ಎಲ್ಲ ಉಲ್ಟಾ ಪಲ್ಟಾ ಹಾಕಿ ಗಿಡ ಎಲ್ಲ ಹಾಳಾಯಿತು. ಟೆರೆಸ್ ಮೇಲೆ ನೋಡೋಕ್ಕೆ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಮಳೆ ಗಾಳಿಗೆಲ್ಲ ಸ್ವಲ್ಪ ಹಂಗೆ ಆಗಿದೆ. ಓಕೆ, ಒಳ್ಳೇದಾಯಿತು. ಯಾಕೆಂತಂದರೆ ನೆಕ್ಸ್ಟು ನಾನು ಗಿಡ ಹಾಕೋದಕ್ಕೆ ನಂಗೆ ಒಂದು ಸ್ವಲ್ಪ ಐಡಿಯಾ ಬಂತು. ಈ ಥರ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಮಳೆ ಗಾಳಿಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ. ಅದನ್ನು ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲ ಅಂದರೆ ಕಿಚನ್ ಎಲ್ಲ ಸ್ವಲ್ಪ ಮೇಲ್ ಕ್ಲೀನ್ ಮಾಡ್ತಾರೆ, ಬಟ್ ಅಷ್ಟು ಡೀಪಾಗಿ ಕ್ಲೀನ್ ಮಾಡಲ್ಲ ನನ್ನ ಹಸ್ಬೆಂಡು. ಫಸ್ಟ್ ನಾನು ಅಡುಗೆ ಮಾಡಬೇಕಂದ್ರೆ ಶೆಲ್ಫ್ ಕ್ಲೀನಾಗಿರಬೇಕು, ಅದು ಸ್ಟವ್ ಎಲ್ಲ. ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬಟ್ ಖುಷಿ ಪಡ್ತೀನಿ, ಯಾಕೆಂತಂದರೆ ನಾನು ಎಷ್ಟೇ ದಿನ ಹೊರಗಡೆ ಹೋದ್ರೂ ಒಂದು ದಿನನೂ ಕಂಪ್ಲೇಂಟ್ ಮಾಡ್ದಲೆ ನನಗೆ ಹಂಗಾಯಿತು ಹಿಂಗಾಯಿತು, ಬ್ರೇಕ್ಫಾಸ್ಟ್ ಇಲ್ಲ ಏನಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಮದುವೆಗೆ 14 ವರ್ಷ ನಾನು ಇಷ್ಟ ಬಂದಾಗ ನಾನು ಅಮ್ಮ ಮನೆಗೆ ಹೋಗಿರ್ತೀನಿ, ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ಮನೇನೂ ನೋಡ್ಕೊಂಡಿರ್ತಾರೆ. ಖುಷಿ ಆಗುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇನ್ನು ಬೆಳಗ್ಗೆ ಏನು ಮಾಡಲಿ ಅಂದರೆ ಮನೆಯೆಲ್ಲ ಐಟಮ್ ಎಲ್ಲ ಖಾಲಿ ಮಾಡಿದ್ದೆ ನಾನು. ಏನೂ ಇರಲಿಲ್ಲ, ಯಾಕೆಂದರೆ ಬಂದ ತಕ್ಷಣ ಎಲ್ಲ ಕ್ಲೀನ್ ವಾಶ್ ಮಾಡಿ ಮತ್ತೆ ಎಲ್ಲ ಸೆಟಪ್ ಮಾಡ್ಕೋಬೇಕು, ಅವಾಗ ಫಿಲ್ ಮಾಡ್ಕೊಳ್ಳೋಣ ರೇಷನ್ ಅಂತ. ಇನ್ನು ಕ್ಯಾರೆಟ್ ರೈಸ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ರೈಸೇ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಸರಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ನನ್ನ ರೆಸಿಪೀಸ್ನ, ನನ್ನ ಡೈಲಿ ರೊಟೀನ್ನ, ನನ್ನ ಡೈಲಿ ವ್ಲಾಗ್ಸ್ನ, ನನ್ನ ಮನೇಲಿ ಮಾಡ್ತಿದ್ದ ವಿಡಿಯೋನ ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ. ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇದ್ರಿ. ಟ್ರಾವೆಲ್ ಬ್ಲಾಗ್ ಶುರು ಆದಾಗಲೇ ಹೇಳಿದ್ರಿ ನಮಗೆ ರುಟೀನ್ ಬ್ಲಾಗ್ ಬೇಕು ಅಂತ ಹೇಳಿ. ಸೊ ಮತ್ತು ನಾನು ಬ್ಯಾಕ್ ಟು ರುಟೀನ್ ಬ್ಲಾಗ್ ಜೊತೆಗೆ ನಿಮಗೆ ಸಿಗ್ತಾ ಇದ್ದೀನಿ. ಕ್ಯಾರೆಟ್ ರೈಸ್ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೆ ಮಾಡ್ಕೊಳ್ಳಿ. ತುಪ್ಪ ಜಾಸ್ತಿ ಹಾಕಿ, ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸೈಡ್ಗೆ ಅಂತ ಹೇಳ್ಬಿಟ್ಟು ಪೊಟ್ಯಾಟೊ ಫ್ರೈ ಕೂಡ ಮಾಡಿಕೊಂಡೆ. ಮೇಲೆ ತುಪ್ಪ ಹಾಕಿ ಸ್ವಲ್ಪ, ಇವಾಗ ಬೇಸಿಗೆ ಅಲ್ವಾ, ಸೌತೆಕಾಯಿ ಅಂತೂ ಇದ್ದೇ ಇರುತ್ತೆ, ನಿಂಬೆಹಣ್ಣು ಸೌತೆಕಾಯಿ ನಮ್ಮ ಮನೇಲಿ ಇರುತ್ತೆ. ಮಕ್ಳಿಗೆ ಡೈಲಿ ಊಟದ ಜೊತೆ ಕಟ್ ಮಾಡಿಕೊಡ್ತೀನಿ. ಇದೆಲ್ಲ ತುಂಬ ಒಳ್ಳೆಯದಲ್ವ. ಹಾಗಾಗಿ ಇನ್ನು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಮಕ್ಳಿಗೂ ಕೊಟ್ಟೆ. ಇವತ್ತು ಸ್ಕೇಟಿಂಗ್ ಕ್ಲಾಸ್ ಇತ್ತು, ಹಾಗಾಗಿ ಬೇಗ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಎಷ್ಟು ಬೇಜಾರಾಗ್ತಾ ಇತ್ತು ಅಂತಂದರೆ ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪೆಲ್ಲ ಇಷ್ಟಿಷ್ಟು ಹೈಟ್ ಬಂದುಬಿಟ್ಟಿತ್ತು. ನೋಡಿದ್ರೆ ಈಗ ಸಡನ್ಲಿ ಎಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಬರ್ನ್ ಆಗೋಗಿತ್ತು. ಅದಕ್ಕೂ ಮುಂಚೆ ನನ್ನ ಹಸ್ಬೆಂಡೇ ಹೇಳಿದ್ರು. ಅದಾದಮೇಲೆ ಅದರಲ್ಲೇ ಸ್ವಲ್ಪ ಬೀಜ ಉಳಿದಿತ್ತು ಅಥವಾ ಏನಂತ ಗೊತ್ತಿಲ್ಲ. ಅದ್ರ ಮೇಲೆ ನೋಡಿ ಕೆಂಪಿಗೆ ಮತ್ತೆ ದಂಟಿನ ಸೊಪ್ಪು ಒಂದು ಸ್ವಲ್ಪ ಬರ್ತಾ ಇದೆ ಅಷ್ಟೇ. ಇಲ್ಲ ಗಾಳಿ ಎಷ್ಟು ಬಂದಿದೆ ಅಂತಂದರೆ ನಂದು ಏನು ಕಾಂಪೋಸ್ಟ್ ಮಾಡೋಕ್ಕೆ ಅಂತ ಇಟ್ಟಿದ್ನಲ್ಲ ಆ ಬಾಕ್ಸ್ದು ಲಿಡ್ ತೊಗೊಂಡೋಗ್ಬಿಟ್ಟಿದೆ. ನಮ್ಮ ಮನೆಯವ್ರು ಇಡೀ ಎಲ್ಲ ಕಡೆ ಹುಡುಕಿದ್ದಾರೆ. ಅದು ಲೈಟ್ ವೆಯ್ಟ್ ಎಲ್ಲ ಗಾಳಿ ಬೀಸ್ತಾ ಎಲ್ಲೋ ಮೂವ್ ಆಗೋಗಿದೆ.
ಇಲ್ಲ ಇಲ್ಲಿ ಮಿಸ್ ಆಗೋಯ್ತು ಅಂತ ಹೇಳಿದ್ರು. ಆಮೇಲೆ ನಾನು ಅದು ಪ್ಲಾಸ್ಟಿಕ್ದೊಂದು ಇದಿತ್ತು, ಅದನ್ನೇ ರ್ಯಾಪ್ ಮಾಡಿ ಅದ್ರ ಮೇಲೆ ವುಡ್ಡಿಂದ ಏನಾದರೂ ಇಟ್ಬಿಟ್ಟು ಭಾರವಾಗಿರೋದು ಏನಾದರೂ ಸ್ಟೋನ್ ಇಡೋಣ ಅಂತ ಅಂದ್ಕೊಂಡು ಇಟ್ಟು. ಅಂದರೆ ಪ್ಲಸ್ ಮೈನಸ್ ಯಾವಾಗ ಅಂತ ಶುರು ಮಾಡಿದಾಗಲೇ ಗೊತ್ತಾಗೋದು. ನಾವು ಅಂದ್ಕೊಂಡು ಮಾಡಿದ್ದು ಯಾವುದು ನಾವು ಅಂದ್ಕೊಂಡಿದ್ದ ಥರನೇ ಆಗೋಗಲ್ಲ, ಅದರೊಳಗೆ ಏನೇನೋ ವೇರಿ ಆಗುತ್ತೆ. ಅದನ್ನೆಲ್ಲ ನಾವು ಮಾಡಿ ಇಲ್ಲ ಮಾಡ್ತೀನಿ ಅಂದರೆ ಮಾಡ್ಬೋದು, ಇಲ್ಲ ಬಿಡ್ತೀನಿ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು. ನಾನೇನಂದರೆ 2 ಪಾರ್ಟಿಗೆ ಹಾಕಿದ್ದೆ. ಅಟ್ಲೀಸ್ಟ್ ನಾನು ರಜಕ್ಕೆ ಅಮ್ಮ ಮನೆಗೆ ನನ್ನ ಹಸ್ಬೆಂಡ್ ಮೇಂಟೈನ್ ಮಾಡ್ತಾರೆ ಅಂತ, ಬಟ್ ನಾವು ಟ್ರಿಪ್ಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಅದೆಲ್ಲ ಬರ್ನಾಗಿ ಸೊಪ್ಪೆಲ್ಲ ಹಾಳಾಯಿತು. ನೆಕ್ಸ್ಟ್ ಟೈಮ್ ನಾನು ಇವಾಗ ಹಾಕ್ತೀನಿ. ಅದು ಮಳೆ ಟೈಮಲ್ಲಿ ಹಾಕಬೇಕಂತೆ, ಮಳೆ ಬರೋ ಟೈಮಲ್ಲಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಅಮ್ಮ ಮನೇಲಿ ಬರಬೇಕಾದ್ರೆ ನಾನು ಏನು ಬೇರು ಹಾಕಿ ಗಿಡ ಬರುತ್ತಲ್ಲ ಅದು ಸ್ವಲ್ಪ ಕಷ್ಟ ಪಾಟುಗಳಲ್ಲಿ ತೆಗೆಯೋದು. ಬಟ್ ಕಡ್ಡಿ ಇಟ್ಟ ತಕ್ಷಣ ಗಿಡ ಬೆಳೆಯುತ್ತಲ್ಲ ಅದು ಈಸಿ. ಹಾಗಾಗಿ ನಮ್ಮ ಮನೇಲಿ ಒಂದು 3 ಗಿಡ ಇತ್ತು. ಅಂದರೆ ಪತ್ರೆ ಗಿಡ ಬರುತ್ತಲ್ಲ ಅದು ಸುಮ್ಮನೆ ಕಡ್ಡಿ ಹಾಕಿದ್ರೆ ಬರುತ್ತೆ. ಇದು ಒಂದು ಹೂವು ಬಿಡುತ್ತೆ, ಹೂವಿನ ಗಿಡ, ಅದು ಶೋಗೆ ಚೆಂದ ಕಾಣಿಸುತ್ತೆ ಹೂವು ಬಿಟ್ಟರೆ ಅಂತೇಳಿ ಅದು ಒಂದು. ಅದ್ರ ಜೊತೆಗೆ ಮೆಹಂದಿ ಸೊಪ್ಪಿಂದು ಒಂದು ಕಡ್ಡಿ ತೊಗೊಂಬಂದೆ, ಅದು ಅಷ್ಟೇ ಅಂತೆ. ಸುಮ್ಮನೆ ಕಡ್ಡಿ ಹಿಂಗೆ ನೆಟ್ಟರು ದಾಸವಾಳ ಥರನೇ ಬಂದುಬಿಡುತ್ತೆ. ಹಾಗಾಗಿ ಅದೆಷ್ಟು ತೊಗೊಂಬಂದಿದೆ. ಅದಕ್ಕೆ ಸ್ವಲ್ಪ ಎಲೆ, ಒಣಗಿರೋ ಎಲೆ ಮತ್ತು ಗೊಬ್ಬರ, ಮಣ್ಣು ಎಲ್ಲ ಹಾಕಿ ಪಾಟು ಎಲ್ಲ ರೆಡಿ ಮಾಡಿ ಅದನ್ನು ಹಾಕಿ ಎತ್ತಿಡ್ತಾ ಇದ್ದೀನಿ. ಆಮೇಲೆ ಬಾಲ್ಕನಿ ತುಂಬ ಮಣ್ಣಾಗಿತ್ತು, ತುಂಬ ಧೂಳಾಗುತ್ತೆ ಇಲ್ಲಿ. ಅಂದರೆ ಓಪನ್ ಇದೆ ಮತ್ತು ರೋಡ್ ಇದೆ, ಖಾಲಿ ಬೇಸಿಗೆ ಒಣನೆಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಮಣ್ಣು ಬರ್ತಾಯಿತ್ತು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಹೆಣ್ಮಕ್ಳು ಮನೇಲಿರಬೇಕು ಅಂತಾರಲ್ಲ, ಇದಕ್ಕೆ ಅನಿಸುತ್ತೆ. ನಾವಿಲ್ಲ ಅಂತ ಅಂದರೆ ಮನೆ ಆಗಿರೋದಿಲ್ಲ, ಅದೇ ಬೇರೆ ಥರ ಜಾಗ ಆಗಿಬಿಡುತ್ತೆ. ಎಷ್ಟು ಧೂಳಾಗಿತ್ತು ಅಂತಂದರೆ ನಾನು ಇನ್ನೂ ಎಷ್ಟು ದಿನ ಕ್ಲೀನ್ ಮಾಡ್ಕೋಬೇಕೋ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಏನಂದರೆ ಮೇಲೆ ಸುಮ್ಮನೆ ಪಾತ್ರೆ ತೊಳ್ಕೊತಾರೆ, ಸ್ವಲ್ಪ ಅಡುಗೆ ಮಾಡ್ಕೊಳ್ತಾರೆ, ಅಷ್ಟಕ್ಕೆ ಅವ್ರಿಗೂ ಟೈಮ್ ಸಿಕ್ಕತ್ತು. ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಮತ್ತೆ ಬಂದು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಅದೇ ಹೆಣ್ಮಕ್ಳು ಕೆಲಸ ಹೆಣ್ಮಕ್ಳೇ ಮಾಡಬೇಕು ಅಂತ ಹೇಳೋದು ಇದಕ್ಕೇನೆ. ಇನ್ನು ಬಟ್ಟೆ ಎಲ್ಲ ತುಂಬ ವಾಶ್ ಮಾಡಾಕಿದ್ವಿ. ಟ್ರಿಪ್ ಹೋಗಿದ್ದೆಲ್ಲ ಬಂದು ಒಂದಿನ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಹೋಗಿದ್ದೆ. ನನ್ನ ಹಸ್ಬೆಂಡು ಕೂಡ ಅಷ್ಟೇ, ನಾನೇ ಮಾಡಬೇಕು ಕೆಲಸ, ಇದು ನನ್ನ ಹೆಂಡ್ತಿನೇ ಮಾಡಬೇಕು ಆ ಥರದ್ದು ಏನಿಲ್ಲ. ಅವ್ರು ಟೈಮ್ ಸಿಕ್ಕುತ್ತಾ ವಾಷಿಂಗ್ ಮಿಷಿನ್ ಬಟ್ಟೆನೂ ಹಾಕ್ತಾರೆ, ಒಣಗಾಕ್ತಾರೆ, ಮಡ್ಚಿಕ್ಕಾಗೆಲ್ಲ ಬರೋದಿಲ್ಲ, ಅಷ್ಟೆಲ್ಲ ಮಾಡಿ ಇರ್ತಾರೆ. ಇನ್ನು ಬಟ್ಟೆ ಎಲ್ಲ ಮಡ್ಚಿಟ್ಟು ಸಿಕ್ಕಾಪಟ್ಟೆ ಧೂಳಾಯಿತು, ಗ್ಲಾಸ್ ಮಳೆ ಎಲ್ಲ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣ ಪುಟ್ಟದೆಲ್ಲ ಶುರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದರೆ ಡೀಪ್ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ. ಸುಮಾರು ಪಾರ್ಸಲ್ ಎಲ್ಲ ಬಂದಿತ್ತು ಮನೆಗೆ. ಅವಾಗಿಂದ ಆಗಲೇ ಸುಮಾರು ಹಳೇ ಪಾರ್ಸಲ್ಗಳೆಲ್ಲ ಓಪನ್ನೇ ಮಾಡಿರಲಿಲ್ಲ. ಬೇಸಿಗೆ ಅಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಲೂಸ್ ಟಿ ಶರ್ಟ್ಸ್ ಎಲ್ಲ ಬುಕ್ ಮಾಡಿದ್ದೆ. ಬೇಸಿಗೆನೇ ಮುಗ್ದೋಯ್ತು, ಇವಾಗ ಬಂದಿದೆ. ತುಂಬ ಟಿ ಶರ್ಟ್ಸ್ ಎಲ್ಲ ತುಂಬ ಕಮ್ಮಿ ಮಾಡಿಬಿಟ್ಟಿದೆ ನನಗೆ. ಆಮೇಲೆ ಈ ಸೆಕೆಗೆ ನಂಗೆ ಅನಿಸಿದ್ದು, ಫಸ್ಟು ನನಗೆ ಟಿ ಶರ್ಟ್ ತುಂಬ ಕಂಫರ್ಟಬಲ್. ಆಮೇಲೆ ಮತ್ತೆ ನಾನು ಇವಾಗ ಸ್ವಲ್ಪ ಒಂದಿಷ್ಟು ಬುಕ್ ಮಾಡಿದ್ದೆ. ಪ್ರತಿಯೊಂದು ಕೂಡ ತುಂಬ ಕಂಫರ್ಟಬಲ್ ಆಗಿತ್ತು ಮತ್ತು ತುಂಬ ಒಂಥರ ಕನ್ವೀನಿಯೆಂಟ್ ಆಗಿರುತ್ತೆ ಅದು ಆ ಥರ. ನಾನೆಲ್ಲ ಸ್ವಲ್ಪ ಲೂಸ್ ಫಿಟ್ಟೇ ತೊಗೊಂಡೆ ಈ ಸರಿ, ಯಾವುದೂ ಕೂಡ ನಾರ್ಮಲ್ ಟಿ ಶರ್ಟ್ ತೊಗೊಂಡಿರಲಿಲ್ಲ. ಲೂಸ್ ಫಿಟ್ ಬರುತ್ತಲ್ಲ ಆ ಥರ, ಫುಲ್ ಕಾಲರ್. ಸೊ ಅದರಿಂದ ಮನೆ ಕೆಲಸ ಮಾಡೋದಕ್ಕೆ ಮತ್ತು ಬೇಸಿಗೆಯಲ್ಲಿ ರೆಗ್ಯುಲರಾಗಿ ವರ್ಕ್ ಮಾಡೋದಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ತುಂಬ ಮೊದಲು ನಾನು ತುಂಬ ಶರ್ಟ್ಸ್ ಹಾಕ್ತಾ ಇದ್ದಿದ್ದೆ ಈ ಥರ. ಆಮೇಲೆ ಮಧ್ಯ ಸ್ವಲ್ಪ ಶಾರ್ಟ್ ಟಿ ಶರ್ಟ್ಸ್ ಎಲ್ಲ ಹಾಕ್ತಾಯಿದ್ದೆ, ಆಮೇಲೆ ಮತ್ತೆ ಸ್ಟಾಪ್ ಮಾಡಿದೆ. ಹಂಗೆ ನನಗೆ ಹಿಂಗೆ ಅನ್ಸುತ್ತೋ ಹಂಗೆ ನಾನು ಮಾಡ್ತಾ ಇರ್ತೀನಿ. ಅಂದರೆ ಡ್ರೆಸ್ಗಳಲ್ಲಿ ನನಗೇನು ಈ ಥರ ಆ ಥರ ಹಂಗೇನಿಲ್ಲ. ಯಾವ್ದು ಕಂಫರ್ಟಬಲ್ ಅನಿಸುತ್ತೆ, ನನಗೆ ಕನ್ವೀನಿಯೆಂಟ್ ಆಗಿರಬೇಕು, ನನಗೆ ಕಂಫರ್ಟಬಲಾಗಿ ಕೆಲಸ ಮಾಡೋಕ್ಕಾಗಬೇಕು, ಆ ಥರದ್ದನ್ನು ಹಾಕ್ತೀನಿ. ಇನ್ನು ಮನೆ ಅಂದಿದ್ದೆ ಆಯ್ತಲ್ಲ ಬಿಡಿ. ಈ ಮಕ್ಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಟ್ಟೆ. ಸುಮ್ಮನೆ ಹಾಗೆ ಕೂತ್ಕೊಂಡಿದ್ರು, ಇನ್ನೂ ಟೈಮ್ ಪಾಸ್ ಮಾಡೋದಕ್ಕೆ ಇವತ್ತು ಕೆಲಸ ಏನು ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಹಾಕಿಕೊಟ್ಟೆ. ನಿಮ್ಮ ಅಕ್ಕ ಹೆಂಗೆ ಮಾಡಿಕೊಟ್ಟಿದ್ದಾರೆ. ಇದು ನಿಖಿಲನ ಜೈಲರ್ ಸಾಕಿರುತ್ತೆ. ಟ್ರೋಫಿ ಪ್ರೀತಮ್, ಇದು ಬೆಸ್ಟ್ ಮಾಮ್ ಅಂತ ನಿಮ್ಮ ಅಕ್ಕ ನಂಗೆ ಅವಾರ್ಡ್ ಕೊಟ್ಟಿರೋದು. ಚೆನ್ನಾಗಿದೆಯಾ? ಇದು ಏನು ಜೆಪ್ಟಾನ ಬ್ಲಿಂಕಿಟ್ಟಲ್ಲಿ ಸರ್ಟಿಫಿಕೇಟ್ of appreciation for the best mom in the recognition of everything you do, awarded to Pavitra. ಮದರ್ಸ್ ಡೇಗಾ? ನೈಸ್, ಥ್ಯಾಂಕ್ಸ್.
ಗಮ್ ಗಮ್ ಗಮ್ಮಿನ ಡ್ರೈ ಆಗಿಲ್ಲ, ಬೇಗ ತಂದ್ಕೊಟ್ಟು ತೋರಿಸೋಣ. ಇದು ಈ ಥರ ಈ ಶೀಟಲ್ಲಿ ಕೊಟ್ಟಿದ್ರು, ಅದನ್ನ ಹಿಂಗೆ ಮಾಡಬೇಕು, ಎಲ್ಲ ಕಟ್ ಮಾಡಿ ಜಾಯಿನ್ ಮಾಡಿ ಮಾಡಿದೆ. ಥ್ಯಾಂಕ್ ಯು. ಎತ್ತಿಡಿ ಟಿವಿ ಮೇಲೆ ಮಮ್ಮಿ ಇದೇನೆ ಚೆನ್ನಾಗಿ ಚೆನ್ನಾಗಿ ಮಾಡಿತಾ ಅಮ್ಮು. ನನ್ನ ಹಸ್ಬೆಂಡು ಇದ್ರ ಮಧ್ಯೆ ಊರಿಗೆ ಹೋಗಿ ಬಂದಿದ್ರು ಅನಿಸುತ್ತೆ, ಹಾಗಾಗಿ ಸ್ವಲ್ಪ ನಾಟಿ ಮೊಟ್ಟೆ ಮತ್ತು ತುಪ್ಪ ಎಲ್ಲ ತೊಗೊಂಡು ಬಂದಿದ್ರು. ಅದನ್ನ ಹಾಗೆ ಇಟ್ಬಿಟ್ಟಿದ್ರು, ಅವ್ರು ತೊಗೊಂಬಂದು ಎತ್ತು ಕೂಡ ಇಟ್ಟಿರಲಿಲ್ಲ ಮತ್ತು ಯೂಸ್ ಮಾಡೋದಿಲ್ಲ. ನಾಟಿ ಮೊಟ್ಟೆ ಅಲ್ವಾ, ಮಕ್ಕಳಿಗೆ ಮತ್ತು ನನಗೆ ಜಾಸ್ತಿ ಕೊಟ್ಬಿಡ್ತಾರೆ ಅವರು, ಅಷ್ಟಕ್ಕಷ್ಟೇ ಇದು ಮಾಡ್ತಾರೆ. ನಾಟಿ ಮೊಟ್ಟೆ ತಿನ್ನಿ ನೀವು ತಿನ್ನಿ ಅಂತ ಹೇಳ್ಬಿಟ್ಟು. ತುಪ್ಪನೂ ಅಷ್ಟೇ ತುಂಬ ಸರಿ ತೊಗೊಂಡು ಬರ್ತಾರೆ, ಅದನ್ನು ನಮಗೆ ಯೂಸ್ ಮಾಡೋದಕ್ಕೆ ಬಿಟ್ಬಿಡ್ತಾರೆ. ಅವ್ರು ತಿನ್ನೋದು ಇಲ್ಲ, ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ನಾವು ಅವರನ್ನು ಕೇರ್ ಮಾಡಬೇಕು, ಅವ್ರು ನಮ್ಮನ್ನು ಕೇರ್ ಮಾಡ್ತಾರೆ. ಹಿಂಗೆ ಇನ್ನು ಪೈನಾಪಲ್ ಇತ್ತು, ಫುಲ್ ಹಣ್ಣಾಗಿ ಜ್ಯೂಸಿ ಥರ ಆಗಿಬಿಟ್ಟಿತ್ತು. ಸರಿ ಜ್ಯೂಸೇ ಮಾಡಿಕೊಡೋಣ, ಅದು ಹಾಗೆ ತಿನ್ನೋದಕ್ಕೆ ಅಷ್ಟು ಸ್ವಲ್ಪ ಗಟ್ಟಿ ಇದ್ದರೆ ಚೆಂದ. ಪೈನಾಪಲ್ಲು ಫುಲ್ಲು ಸಾಫ್ಟಾಗಿ ಸ್ಮೂತ್ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಬ್ಲೆಂಡರ್ಗೆ ಹಾಕಿ ಜ್ಯೂಸ್ ಮಾಡಿದೆ. ಇನ್ನು ಐಸ್ ಕ್ಯಾಂಡಿ ಮಾಡೋದು ಒಂದು ಮೋಲ್ಡ್ ಇತ್ತು, ಅದಕ್ಕೆ ಸ್ವಲ್ಪ ಹಾಕಿಟ್ಟೆ. ಯಾಕೆಂದರೆ ಮಕ್ಕಳಿಗೆ ಐಸ್ ಕ್ಯಾಂಡಿ ಥರ ಕೊಟ್ಟರೆ ಈ ಬೇಸಿಗೆಗೆ ಅದಕ್ಕೂ ತಣ್ಣಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಸ್ವಲ್ಪ ಸಂಜೆ ತನಕ ಆಗುತ್ತೆ ಗಟ್ಟಿ ಆಗೋದಕ್ಕೆ ಅಂತ ಹೇಳಿ ಮಿಕ್ಕಿ ಜ್ಯೂಸ್ಗೆಲ್ಲ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ, ನಾನು ಎಕ್ಸ್ಟ್ರಾ ಶುಗರ್ ಏನೂ ಆ್ಯಡ್ ಮಾಡಿಲ್ಲ, ನೈಸಾಗಿ ರುಬ್ಬಿಟ್ಟು ಅದಷ್ಟು ಸಾಫ್ಟಾಗಿತ್ತು. ಒಂಥರ ಕ್ರೀಮಿ ಥರ ಇತ್ತು, ಜ್ಯೂಸ್ ಸಖತ್ತಾಗಿತ್ತು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಇನ್ನು ಸ್ಕೇಟಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲರನ್ನೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾಟಿ ಮೊಟ್ಟೆ ಇತ್ತು. ನಮ್ಮ ಮನುಷ್ಯಂಗೆ ಈ ಮಸಾಲ ಸಾಂಬಾರು ತುಂಬ ಇಷ್ಟ, ಅಂದರೆ ಮಸಾಲೆ ಅಂದರೆ ಈ ನಾನ್ ವೆಜ್ಜು ಆ ಥರ ಮಸಾಲ ಐಟಮ್ಗಳು ಇಷ್ಟ ಆಗುತ್ತೆ ಅಂತ ನಮ್ಮ ಅಕ್ಕ ಹೇಳ್ತಾಯಿದ್ರು. ಹಾಗಾಗಿ ನಾಟಿ ಕೋಳಿ ಮೊಟ್ಟೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಕೊಟ್ಟೆ. ಇನ್ನು ಅಮ್ಮ ಹುರುಳಿಕಾಳು ಹಪ್ಪಳ ಇಟ್ಟಿದ್ವಿ, ಅದನ್ನು ಕೊಟ್ಟು ಕಳಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಮನೇಲಿ ಮಾಡ್ತಾ ಇರೋದು. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಎಲ್ಲರಿಗೂ ಊಟಕ್ಕೆ ಇಟ್ಟು ಸ್ನಾನ ಮಾಡಿಸಿ, ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, 5:15 ಕ್ಲಾಸ್ ಅಂತ ಹೇಳಿದ್ರು. ಪಟ ಅಂತ ಎಲ್ಲರೂ ರೆಡಿ ಮಾಡಿ ಆಮೇಲೆ ತೊಗೊಂಡೋಗಿ ಫಸ್ಟು ಪ್ರೀತಮ್ ಮತ್ತು ಅನೇಶನ್ನ ಫೀಲ್ಡ್ ಹತ್ರ ಬಿಟ್ಬಿಟ್ಟು ಆಮೇಲೆ ಪ್ರಗತಿನ ಕರ್ಕೊಂಬಂದು ವೆಯ್ಟ್ ಮಾಡ್ತಾ ಇದ್ವಿ. ಯಾಕೆಂತಂದರೆ ಅವ್ರು ನಮಗೆ 5:15 ಕ್ಲಾಸ್ ಅಂದ್ಬಿಟ್ಟು ಸರ್ ಅಂದ್ಕೊಂಡಿದ್ದಾರೆ 5 ಗಂಟೆಗೆ ಅಂತ ನಮಗೆ ಮೆಸೇಜ್ ಮಾಡಿದ್ದು. ಅವ್ರು ಹೇಳಿದ್ರು 5:15 ಅಂದ್ಕೊಂಡ್ಬಿಟ್ಟು ನಿಧಾನಕ್ಕೆ ಬಂದಿದ್ದಾರೆ. 5:30 5:20 ಬಂದರು. ಅರೆ ಏನು ಹಿಂಗೆ ಮಾಡಿದ್ರಲ್ಲ ಅಂತ ಸ್ವಲ್ಪ ಸುಮಾರು ಹೊತ್ತು ವೆಯ್ಟ್ ಮಾಡಿ ಆಮೇಲೆ ವಾರ್ಮಪ್ ಸ್ಟಾರ್ಟ್ ಮಾಡಿಕೊಂಡ್ರು. ನನ್ನ ಮಗ ಚೆನ್ನಾಗಿ ವಾರ್ಮಪ್ ಎಲ್ಲ ಮಾಡ್ತಾನೆ ಮತ್ತು ಅವ್ರು ಹೇಳ್ದಂಗೆ ಎಲ್ಲ ಕೇಳ್ತಾನೆ. ಅಂದರೆ ಇನ್ನು ತುಂಬ ಚಿಕ್ಕವನು, ಆ ಫೀಲ್ಡಲ್ಲೇ ಎಲ್ಲರಿಗಿಂತ ಚಿಕ್ಕವನು ಅವನೇ, 4 years. ಇನ್ನೆಲ್ಲರೂ ತುಂಬ ದೊಡ್ಡೋರು ಇದ್ದಾರೆ. ಪ್ರಗತಿ ತುಂಬ ದೊಡ್ಡವರು, ಪ್ರೀತಮ್ ತುಂಬ ಚಿಕ್ಕವನು. ಪ್ರಗತಿಗಿಂತ ದೊಡ್ಡೋರು ಇದ್ದಾರಂತೆ, ಬಟ್ ಈ ಬ್ಯಾಚಿಗೆ ಬರಲ್ಲ ಅವರಷ್ಟೇ. ಇವರಿನ್ನು ಬಿಗಿನರ್ಸ್ ಅಲ್ವಾ, ಕಲೀಲಿ ಅಂತ ಹೆಂಗೋ ಸಿಕ್ಕಾಬಟ್ಟೆ ಬಿದ್ದು ಎದ್ದು ಏನೋ ಮಾಡಿ ಕಲಿತಾ ಇದ್ದಾರೆ. ಪ್ರಗತಿಗಂತೂ ತುಂಬ ಕ್ಲಾಸ್ ಮಿಸ್ ಆಯಿತು. ಹಂಗಾಗಿ ಸ್ವಲ್ಪ ಅದು ಗ್ರಿಪ್ ಅಥವಾ ಬ್ಯಾಲೆನ್ಸ್ ಗೊತ್ತಾಗ್ತಾ ಇಲ್ಲ. ಪ್ರೀತಮ್ ಪರವಾಗಿಲ್ಲ, ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇದ್ದಾನೆ. ಇನ್ನು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಟೈಮ್ ಹೋಗಿದೆ ಗೊತ್ತಿಲ್ಲ, ಬೆಳಗ್ಗೆಯಿಂದ ಟೈಮ್ ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಇವತ್ತಿನ ದಿನಕ್ಕೆ. ಹಾಯ್, ನಿನ್ನೆ ನೈಟ್ಗೆ ವ್ಲಾಗ್ನ ಎಂಡ್ ಮಾಡಿದ್ದೆ ನಾನು. ಯಾಕೋ ಜಾಸ್ತಿ ಏನೂ ಮಾಡೋಕ್ಕಾಗಲಿಲ್ಲ, ಗೊತ್ತಲ್ಲ ತುಂಬ ದಿನ ಮನೆ ಬಿಟ್ಟೋದ್ಮೇಲೆ ಮನೆ ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಸೊ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಆಮೇಲೆ ಅದು ಸೆಟ್ ಆಗುತ್ತೆ. ಬಟ್ ನನಗೆ ನಿನ್ನೆ ವ್ಲಾಗ್ ಮಾಡಲೇಬೇಕು ಅನ್ಸಿದ್ದು. ಹೆಂಗೆ ಅಂತಂದರೆ ವ್ಲಾಗ್ ನಿಲ್ಲಿಸಿ ವರ್ಷಗಳೇ ಆಗೋಯ್ತೇನೋ ಅನ್ನೋ ಥರ ಫೀಲ್ ಆಗೋಗ್ಬಿಟ್ಟಿತ್ತು. ಅಂದರೆ ರೆಗ್ಯುಲರಾಗಿ ವ್ಲಾಗ್ ಮಾಡಿದ್ದೆ ಇಲ್ಲ ನಾನು. ಯಾವಾಗ ಅಂದರೆ ನನ್ನ ಬರ್ಡೇ ವ್ಲಾಗ್ ಲಾಸ್ಟು, ಅದಾದಮೇಲೆ ನಾನು ಪ್ರಾಪರ್ ವ್ಲಾಗೇ ಮಾಡಿಲ್ಲ. ಅದು ನನಗೆ ಒಂಥರ ಹೆಂಗಾಯಿತು ಅಂತಂದರೆ ಹೇಳೋಕ್ಕಾಗಲ್ಲ, ಆ ಥರ ಫೀಲಿಂಗ್ ಸ್ಟಾರ್ಟ್ ಆಯಿತು. ನನ್ನ ಇಷ್ಟು ವರ್ಷದ ಯೂಟ್ಯೂಬ್ ಜರ್ನಿಯಲ್ಲಿ ಈ ಥರ ನಾನು ನಿಲ್ಲಿಸಿದ್ದೆ ಫಸ್ಟ್ ಅನಿಸುತ್ತೆ. ಪರವಾಗಿಲ್ಲ, ಇನ್ಮೇಲೆ ತುಂಬ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ. ಅಂದರೆ ನಿಮಗೆ ಇಷ್ಟ ಆಗೋವಂಥದ್ದು, ಇಷ್ಟು ದಿನ ನೀವೇನು ಮಿಸ್ ಮಾಡ್ಕೊಂಡಿದ್ದೀರೋ ಅದನ್ನ ಎಲ್ಲ ಕವರ್ ಮಾಡೋ ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಬೇಕನ್ನೋ ಎನರ್ಜಿ. ಸೊ ನನ್ನ ಹತ್ರ ಸ್ವಲ್ಪ ಎನರ್ಜಿನೂ ಲೋ ಆಗಿತ್ತು ಅನಿಸುತ್ತೆ. ಸೊ ಇದರಿಂದ ನನಗೆ ಎನರ್ಜಿ ಜಾಸ್ತಿ ಆಯಿತು. ಆಮೇಲೆ ನಾನಿವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೆ. ಯಾಕೆ ಅಂತ ಹೇಳ್ಬಿಡ್ತೀನಿ. ನಿನ್ನೆ ಏನಾಯಿತು ಅಂತಂದರೆ ತುಂಬ ಬೇಜಾರಾಗ್ತಾಯಿತ್ತು. ಅಂದರೆ ಬೇಜಾರು ಅನ್ನೋದಕ್ಕಿಂತ ಏನೋ ಒಂಥರ ಅನಿಸ್ತಾಯಿತ್ತು ನನಗೆ. ಸಡನ್ಲಿ ಕೂತ್ಕೊಂಡು ಹಾಡು ಕೇಳಬೇಕು. ನಾನು ಟಿ ವಿ ನೋಡಲ್ಲ, ಸಾಂಗ್ಸ್ ಕೇಳ್ತೀನಿ ಅಷ್ಟೇ. ಟಿ ವಿ ನೋಡಲ್ಲ, ಸೀರಿಯಲ್ ನೋಡಲ್ಲ, ಏನೂ ನೋಡಲ್ಲ ನಾನು. ಮನೇಲಿ ಮಕ್ಕಳು ಯಾವಾಗಾದರೂ ಒಂದ್ಸರಿ ಟಿ ವಿ ಆನ್ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಮನೇಲಿ ಏನು ಟಿ ವಿ ಅದು ಜಾಸ್ತಿ ವರ್ಕ್ ಆಗೋಲ್ಲ. ಇದು ಏನು ನಿನ್ನೆ ಪ್ರೀತಮ್ಗೆ ಕಟಿಂಗ್ ಮಾಡ್ಸೋಕೆ ಹೋಗಿದ್ವಾ ಲಾಸ್ಟ್ ಟೈಮು. ಆವಾಗ ಅಲ್ಲಿ ಕಟಿಂಗ್ ಶಾಪಲ್ಲಿ ಒಬ್ಬರು ಸಖತ್ತಾಗಿರೋ ಸ್ಪೀಕರ್ ಹಾಕ್ಕೊಂಡು ಸಾಂಗ್ಸ್ ಪ್ಲೇ ಮಾಡ್ತಾಯಿದ್ರು. ನಾರ್ಮಲಿ ನನ್ನ ಹತ್ರ ರೇಡಿಯೋನೂ ಇದೆ, ನನಗೆ ಸೆಲ್ಫ್ ಗಿಫ್ಟ್ ಕೊಟ್ಕೊಂಡಿದ್ದೆ. ನಂಗೆ ಹಾಡು ಕೇಳಬೇಕು ಅಂದರೆ ಒಂದು ಮೈಂಡು ಸ್ವಲ್ಪ ಕಾಮಾಗಿರುತ್ತೆ ಅಂತ. ಅದಾದಮೇಲೆ ಅಲ್ಲಿ ಕೇಳ್ತಾ ಇದ್ಬೇಕಾದ್ರೆ ನಂಗೆ ಸಿಕ್ಕಾಬಿಟ್ಟು ಇಷ್ಟ ಆಯಿತು. ಸರಿ ಸಾಂಗ್ಸ್ ಕೇಳ್ಕೊಂಡು ಕೆಲಸ ಮಾಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಮೆಝಾನ್ ತೆಗೆದು
ಸ್ವಲ್ಪ ಸ್ಪೀಕರೆಲ್ಲ ಹುಡುಕ್ತಾ ಇದೆ. ಸ್ವಲ್ಪ ಬಜೆಟಲ್ಲಿ ಒಂದು 2000 ಒಳಗಡೆ ನೋಡ್ತಾ ಇದ್ದೆ. 1999ಗೆ 40 ವ್ಯಾಟ್ಸ್ದು ತುಂಬ ಚೆನ್ನಾಗೇ ಇತ್ತು. ರಿವ್ಯೂ ಎಲ್ಲ ಚೆನ್ನಾಗಿತ್ತು. ನೋಡಿದೆ, ನನ್ನ ಹಸ್ಬೆಂಡ್ ಫೋನ್ ಮಾಡಿದೆ, ನಂಗೆ ಇದೊಂದು ಸ್ಪೀಕರ್ ಬೇಕು, ಕೊಡಿಸ್ತೀಯಾ ಅಂತ. ನಮ್ಮನೆಯವ್ರು ಬೇಡ, ಹೆಂಗೆ ಸುಮ್ಮನೆ ಅದು ಚೆನ್ನಾಗಿರಲ್ಲ, ನೀನು ಡೈರೆಕ್ಟಾಗಿ ನೋಡಿ ತೊಗೊಳ್ಳಲ್ಲ, ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಮತ್ತೆ ಇದು ಮಾಡ್ತೀಯಾ, ಯೂಸ್ ಮಾಡಲ್ಲ, ಬೇಡ ಬಿಡು ಇರು ನೋಡೋಣ ಅಂತ ಹೇಳಿದ್ರು. ಅದು ಇವತ್ತು ಬೆಳಗ್ಗೆನೇ ಡೆಲಿವರಿ ಕೊಡ್ತಾಯಿದ್ರು, ನಿನ್ನೆ ಬುಕ್ ಮಾಡಿದರೆ. ನಮ್ಮ ಮನೆಯವರು ಸರ್ಪ್ರೈಸಾಗಿ ಸೇಮ್ ಅದೇ ಕಂಪ್ನಿಯಲ್ಲೇ ಚೆನ್ನಾಗಿರೋದೊಂದು ಸ್ಪೀಕರ್ ತಂದು ಕೊಟ್ಟಿದ್ದಾರೆ. ಹಾಡು ಕೇಳೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಅವ್ರಿಗೂ ಗೊತ್ತು. ನೈಟು ತುಂಬ ನಿದ್ದೆ ಬರ್ತಾಯಿದೆ. ಇಲ್ಲಿಗೆ ಬಂದಾಗಿಂದ 2 ದಿನದಿಂದ ಅಷ್ಟು ನಿದ್ದೆ ಮಾಡಿದ್ದೀನಿ, ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ರಾತ್ರಿ 8 ಗಂಟೆ 7 ಗಂಟೆ 6 ಗಂಟೆಗೆಲ್ಲ ನಿದ್ದೆ ತುಕ್ಕುಡ್ಕೆ ಬರ್ತಾ ಇರುತ್ತೆ. 2 ದಿನದಿಂದ ಸಖತ್ ನಿದ್ದೆ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ನೋಡಿದೆ, ಅಂದರೆ ಇವಾಗ ಹೋಗಿ ಪಾರ್ಕಿಂಗ್ ಸಿಕ್ಕಾಪಟ್ಟೆ ಧೂಳಾಗಿತ್ತು, ಒಂದು ಕಸ ಸಹ ಗುಡಿಸಿರಲಿಲ್ಲ. ಅದನ್ನೆಲ್ಲ ತೊಳೆದು ಬಾಗಿಲೆಲ್ಲ ತೊಳೆದು ರಂಗೋಲೆ ಹಾಕಿ ರೂಮಿಗೆ ಬಂದೆ, ಅಲ್ಲಿತ್ತು ನೋಡಿ ಖುಷಿ ಆಯಿತು ನೆನ್ನೆ ಕೇಳಿದ್ದಕ್ಕೆ. ಇವಾಗ ಅಂದರೆ ಹೆಣ್ಮಕ್ಳಿಗೆ ಸುಮಾರು ಜನ ಹೇಳ್ತಾರಲ್ವ, ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಜೀವನ ನಿಜವಾಗ್ಲೂ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಅದೆಷ್ಟು ನಿಜ ಅಲ್ವಾ. ಹಂಗಂತಂದರೆ ಏನೋ ಕೊಡಿಸ್ಬಿಟ್ರೆ ಅಂತಲ್ಲ, ಬಟ್ ನನ್ನ ಮನಸ್ಥಿತಿನ ಅಥವಾ ನನ್ನ ಏನೋ ಒಂದು ಮೂಡ್ ಅಂತನೋ ಅಥವಾ ಏನೋ ಹೇಳ್ತಾರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟ. ಯಾಕೆಂದರೆ ಹೆಣ್ಮಕ್ಳು ಒಂಥರ ಚಂಚಲವಾಗಿರ್ತಾರೆ. ನಾನು ಹಾಗೇನೆ ಒಂದೊಂದು ಕ್ಷಣಕ್ಕೆ ಒಂದೊಂದು ಥರ ಇರ್ತೀನಿ. ಅದನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದ್ರ ತಕ್ಕನಾಗಿ ಇರ್ತಾರೆ. ಸೊ ಗೊತ್ತಿಲ್ಲ ಅದು ಎಲ್ಲಿ ಹುಡುಕಿದ್ರು ಅಂತ. ಸೇಮ್ ಇದಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ಬಿಟ್ಟು ಇದಕ್ಕಿಂತ ಕಮ್ಮಿ ಹುಡುಕ್ತಾ ಇದೆ. ಅದು 40 ವ್ಯಾಟ್ಸು, ಇದು 60 ವ್ಯಾಟ್ಸು. ಜಾಸ್ತಿ ಏನೇನೋ ಹೇಳ್ತೀನಿ ಅಂದ್ಕೋಬೇಡಿ, ಜಸ್ಟ್ ಅದನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅಷ್ಟೇ. ಅಂದರೆ ಜನ್ಮದ ಬಂದ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಇವಾಗ ಇದನ್ನು ಟೆಸ್ಟ್ ಮಾಡೋಣ ಹೆಂಗಿದೆ ಅಂತ. ಮತ್ತು ನನಗೆ ಫಿಕ್ಸ್ ಮಾಡೋದು ಈ ಥರ ಗಿಬ್ಬ ಇಷ್ಟ ಆಗಿಲ್ಲ. ಇದು ಕ್ಯಾರಿ ಮಾಡಬೇಕು, ಮತ್ತು ಎಲ್ಲಾದರೂ ಇಷ್ಟ ಆದರೆ ನಾನು ತೊಗೊಂಡೋಗ್ಬೇಕು, ಆ ಥರ ಬೇಕಾಗಿತ್ತು. ಅದೇ ಥರ ಇದೆ ಇದು. ಭಾರ ಇದೆ, ನೋಡೋಣ. ನಾನು ರೂಮಲ್ಲೂ ಇಟ್ಕೋಬೋದು, ಏನಾದರೂ ಇಲ್ಲ ನಾನು ಕೆಲಸ ಮಾಡ್ತಾಯಿದ್ರೆ. ಕೂಲ್ ಸಕಲಾಗಿದೆ. USB ಸ್ಪೀಕರು ಪ್ರೆಸ್ ಮಾಡಿಬಿಟ್ರೆ ಹ್ಯಾಂಗ್ ಮಾಡ್ಬೋದು ಇದು? ಇಲ್ಲ, ಹಿಂಗೆ ಇಡೋದಕ್ಕೆ ಇದೆ. ಹೆಂಗೆ ಬರೋದು ಸೌಂಡ್ ಅಂತ ಗೊತ್ತಿಲ್ಲ, ಬಟ್ ಇದು ಜಾಸ್ತಿ ಇತ್ತು. 3000 ಆಲ್ಮೋಸ್ಟ್ 99 3.25 ಇತ್ತು, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಇದೆ. ನೋಡಿದ್ದೆ, ಬಟ್ ಕಾಸ್ಟ್ಲಿ ಅಂದ್ಬಿಟ್ಟು ಇದಕ್ಕಿಂತ ಸ್ವಲ್ಪ ಕಡಿಮೆ ನೋಡಿದ್ದೆ ನಾನು. ಬೋಟ್ ಇದೆ, ನನ್ನ ಹತ್ರ ಒಂದು ಹೆಡ್ಸೆಟ್ ಇದೆ, ಅದು ಚೆನ್ನಾಗಿತ್ತು. ಇದು ಚೆನ್ನಾಗಿರ್ಬೋದು ಕಂಪ್ನಿ ಅಂತ ಹೇಳ್ಬಿಟ್ಟು ನಾನಿದ್ದು ಇದರಲ್ಲೇ ನೋಡ್ತಾ ಇದ್ದೆ. ಇದು ನನ್ನ ಸರ್ಪ್ರೈಸ್ ಗಿಫ್ಟ್. ನಂಗೆ ಹಾಡು ಕೇಳೋದು ಅಂದರೆ ಎಷ್ಟು ಇಷ್ಟ ಅಂದರೆ, ಚಿಕ್ಕ ಹುಡುಗಿನಲ್ಲಿ ನಮ್ಮ ಅಮ್ಮನ ಹತ್ರ ಒಂದು ಕೀಪ್ಯಾಡ್ ಫೋನ್ ಇತ್ತು ಸಣ್ಣದು. ಅದನ್ನೇ ಹಾಕೊಂಡು ಕಿವಿಲಿ ಕೇಳಿಸ್ತಾನೇ ಇರ್ತಾಯಿದ್ದೆ. FM ಬರೋ ಸಾಂಗ್ಸ್ ಎಲ್ಲ. ನಮ್ಮ ಮನೆಯವ್ರು ಹೇಳ್ತಾರೆ, ಇವಾಗೂ ನಮ್ಮ ಕಾರಲ್ಲಿ FM ಅಥವಾ ಏನೋ ಸಾಂಗ್ ಪ್ಲೇ ಆದರೆ ಎಲ್ಲ ಹಾಡನ್ನೂ ನಾನು ಹೇಳ್ತಾ ಇರ್ತೀನಿ. ಮನೆಗೆ ನಿಂಗೆ ಯಾವ ಸಾಂಗ್ ಗೊತ್ತಿಲ್ಲ ಹೇಳು ನೋಡೋಣ ಎಲ್ಲ ಹೇಳ್ತೀನಿ. ಅಂದರೆ ರೀಸೆಂಟಾಗಿ ಬಂದಿರೋ ಯಾವ ಹಾಡುಗಳು ಲಿರಿಕ್ಸ್ ಆಗಲಿ ಹಾಡೋಕ್ಕಾಗಲಿ ಬರಲ್ಲ. ಹಳೆಯ ಹಾಡು ಯಾವುದೇ ಹೇಳಿದ್ರು ನಾನು ಹೇಳ್ತೀನಿ. ಹಾಗಾಗಿ ಇದು ನನಗೆ ಸಿಕ್ಕಿರೋ ಸರ್ಪ್ರೈಸ್ ಗಿಫ್ಟ್. ಚೆನ್ನಾಗಿದೆ, ಖುಷಿ ಆಯಿತು. ಖುಷಿ ಇದಕ್ಕೋಸ್ಕರ ಅಲ್ಲ, ನನ್ನ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಒಬ್ಬರು ಭೂಮಿ ಮೇಲೆ ನನ್ನ ಜೊತೆ ಇದ್ದಾರಲ್ಲ ಅಂತ ಖುಷಿ ಅಷ್ಟೇ. ಸೊ ಫ್ರೆಂಡ್ಸ್, ಇದಾಯಿತು. ಇದು ಚೆಕ್ ಮಾಡಿ ಹೇಳ್ತೀನಿ ನಾನು ಹೆಂಗಿದೆ ಅಂತ, ಸೌಂಡ್ ಹೆಂಗೆ ಬರುತ್ತೆ ಅಂತ. ನಿಜವಾಗ್ಲೂ ಇದಂತೂ ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅಂತಂದರೆ ಮನೆಯಲ್ಲಿ ಮತ್ತು ನಾವು ಇರೋ ಜಾಗದಲ್ಲಿ ಯಾವುದೋ ಒಂದು ಒಳ್ಳೆ ಸಾಂಗ್ ಕೇಳಬೇಕು, ಆ ಸ್ಪೀಕರ್ ಚೆನ್ನಾಗಿರಬೇಕು ಅಂತಂದರೆ ಇದು ಸೂಟಬಲ್ ಅಂತ ಅನ್ನಿಸ್ತು. ಇನ್ನು ವಾಲ್ಯೂಮ್ ನೋಡಬೇಕು. ಮತ್ತು
ಇದಕ್ಕೆ ಸ್ಟ್ರಿಪ್ಸ್ ಕೊಟ್ಟಿದ್ದಾರೆ, ಹ್ಯಾಂಗ್ ಮಾಡ್ಬೋದು ಅಥವಾ ನಾವು ಕ್ಯಾರಿ ಮಾಡಂಗಿದ್ರೆ ಕೂಡ ಈಸಿ ಆಗುತ್ತೆ ಎತ್ಕೊಂಡು ಹೋಗೋದಕ್ಕೆ, ಅಥವಾ ಗೋಡೆಗೆ ಹ್ಯಾಂಗ್ ಮಾಡಂಗಿದ್ರೆ ಆ ಸ್ಟ್ರಿಪ್ಸ್ನ ಹಾಕಿ ಹ್ಯಾಂಗ್ ಮಾಡಿ ಕೇಳ್ಬೋದು. ಸಖತ್ತಾಗಿದೆ, ನಂಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದರ ಸಾಂಗ್ ಪ್ಲೇ ಆಗ್ತಿದ್ದಂಗೆ ಖುಷಿ ಹೇಳೋಕ್ಕೆ ಅಷ್ಟಿಷ್ಟಲ್ಲ, ಅಷ್ಟು ಖುಷಿಯಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ನಿಮಗೂ ಕೂಡ ಏನಾದರೂ ಬೇಕಿದ್ದರೆ ನಂದಿದು ಅಮೆಝಾನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಔಟ್ಸೈಡ್ ಮಾಡಿದ್ದೆ, ಸೇಮ್ ಅದೇನೆ ಡಿಟ್ಟೋ ನಿಮಗೆ ಸಿಗುತ್ತೆ. ಸಖತ್ತಾಗಿದೆ ಮಾತ್ರ. ಹಾಡು ಕೇಳೋರಿಗೆ ಮನೇಲಿ ತುಂಬ ಹೆವಿ ವಾಲ್ಯೂಮ್ ಇಷ್ಟ ಇಲ್ಲ, ತುಂಬ ಸ್ಮಾಲ್ ವಾಲ್ಯೂಮಲ್ಲೂ ಕೇಳೋಕ್ಕೆ ಇಷ್ಟ ಇಲ್ಲ, ಮೀಡಿಯಮ್ ರೇಂಜಲ್ಲಿ ಬೇಕಂದರೆ ಸೂಪರ್ವಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂತಂದರೆ ಖುಷಿ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.